ಸರ್, ನಾವು 10ನೇ ತಾರೀಕು ಇಟ್ಕೊಳ್ತಾ ಇದ್ದೀವಿ, ನೀವು ಬರಲೇಬೇಕು ಅಂತ. ನಾನು ಇವತ್ತು ಇಲ್ಲಿ ಬರುವಾಗ ಈ ಪ್ರದೇಶದಲ್ಲಿ ನಡೀತಾ ಇರೋ ಒಂದು ಪ್ರೋಗ್ರಾಮ್ ನೋಡಿದಾಗ ಭಾಳ ಖುಷಿ ಆಯಿತು. ಇಂದು ಈ ಸ್ಥಳದ ಜಾತ್ರೆ ನಡೀತಾ ಇದೆ. ಈ ದೇವಿಗಳ ಒಂದು ದರ್ಶನವೂ ಆಯಿತು, 10 ದೇವಿಗಳ ದರ್ಶನವೂ ಆಯಿತು. ಮತ್ತು ಇವತ್ತು 10ನೇ ಫೆಬ್ರವರಿ ಇಂಟರ್ನ್ಯಾಷನಲ್ ಪಲ್ಸಸ್ ಡೇ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತೇವೆ. ದ್ವಿದಳ ಧಾನ್ಯಗಳ ದಿವಸ ಅಂತ ಹೇಳಿ. ತಮಗೆಲ್ರಿಗೂ ಗೊತ್ತಿರಬಹುದು ದ್ವಿದಳ ಧಾನ್ಯ ಉಪಯೋಗಿಸೋದ್ರಿಂದ ಏನೇನು ಪ್ರಯೋಜನ ಅಂತ. ನಮ್ಮ ವಿಜ್ಞಾನದಿಂದ ನಾವೇನು ಅರ್ಥಕೊಂಡಿದ್ದೀವಿ ಅಂದರೆ, ನಾವು ದ್ವಿದಳ ಧಾನ್ಯ ಜಾಸ್ತಿ ತಗೊಂಡಾಗ ನಮ್ಮ ಶರೀರದಲ್ಲಿ ಬೊಜ್ಜು ಸಂಗ್ರಹ ಆಗೋದು ಭಾಳ ಕಡಿಮೆ ಅನ್ನೋದು ತಿಳಿದು ಬಂದಿದೆ. ಯಾರ್ಯಾರಿಗೆ ಬೊಜ್ಜು ಜಾಸ್ತಿ ಇದೆಯೋ ಅವರು ರೈಸ್ ಅಥವಾ ಅನ್ನ ಮತ್ತು ಗೋಧಿನ ಬಿಟ್ಟು ಪಲ್ಸಸ್ ದ್ವಿದಳ ಧಾನ್ಯದ ಆಹಾರ ತಗೊಂಡಾಗ ಬೊಜ್ಜು ಕಡಿಮೆ ಆಗುತ್ತೆ. ಎರಡನೇದು, ಅದನ್ನು ಮಾಡೋದ್ರಿಂದ ಪರಿಸರಕ್ಕೂ ಬಹಳಷ್ಟು ಅನುಕೂಲ ಇದೆ. 1 kg ದ್ವಿದಳ ಧಾನ್ಯ ಬೆಳೆಯೋದಕ್ಕೆ 200ರಿಂದ 250 ಲೀಟ್ರಷ್ಟು ಬೇಕು. ಅದೇ ನಾವು ಭತ್ತ ಬೆಳಿಬೇಕಾದ್ರೆ 1 kg ಭತ್ತಕ್ಕೆ 3000 ಲೀಟ್ರ್ ಅಷ್ಟು ಬೇಕು. ಮತ್ತು ಗೋಧಿಗೆ 5000 ಲೀಟ್ರ್ ಬೇಕು. ಮತ್ತು ಸಕ್ಕರೆ ಮಾಡಲಿಕ್ಕೆ ನಮಗೆ 15000 ಲೀಟ್ರ್ ಬೇಕು 1 kg. ಈಗಿನ ನೀರಿನ ಕೊರತೆ ಇರೋ ಪ್ರದೇಶದಲ್ಲಿ ಮೂರ್ಖರಿಂದ ಮಾತ್ರ ಕಬ್ಬನ್ನು ಬೆಳೆಯೋದಕ್ಕೆ ಸಾಧ್ಯ. ಈಗ ತಮಗೆಲ್ರಿಗೂ ಗೊತ್ತಿರಬಹುದು, ಹವಾಮಾನ ವೈಪರೀತ್ಯ ಆಗ್ತಾ ಇದೆ, ನಮ್ಮ ಮಳೆಯಲ್ಲಿ ಬದಲಾವಣೆ ಆಗಿದೆ. ಈಗ ನಮ್ಮ ಭೂಮಿಯಲ್ಲಿ ನೀರು ಸಿಕ್ಕುತ್ತಾ ಇಲ್ವೋ ಅನ್ನೋದೇ ಒಂದು ಚಿಂತೆಯ ವಿಷಯ ಆಗಿದೆ. ಆ ರೀತಿ ಇದ್ದಾಗ ನಾವು ಪರಿಸರ ಪೂರಕವಾದ ಮತ್ತು ಹವಾಮಾನ ಪೂರಕವಾದ ಬೆಳೆಗಳನ್ನು ನಾವು ಬೆಳಿಬೇಕಾಗಿದೆ. ಅದರಲ್ಲಿ ಪಲ್ಸಸ್ ದ್ವಿದಳ ಧಾನ್ಯ ಇರಬಹುದು ಅಥವಾ ಮಿಲೆಟ್ಸ್ ಇರಬಹುದು, ನಿಮ್ಮ ರಾಗಿ ಮತ್ತು ಸಜ್ಜೆ, ಇವುಗಳೆಲ್ಲ ಪರಿಸರ ಪೂರಕವಾದ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಹಾಗಾಗಿ ಅದನ್ನು ಮಾಡಿದಾಗ ನೀರಿನ ಬವಣೆಯನ್ನು ನಾವು ಕಡಿಮೆ ಮಾಡ್ಬೋದು. ಮತ್ತು ಯಾವ ಪ್ರದೇಶದಲ್ಲೇ ಆಗಲಿ ನೀರು ಸಿಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗಿದೆ. ಈಗ ನೀವು ಬೆಂಗಳೂರಿಗೆ ಭಾರತೀಯ ವಿಜ್ಞಾನಕ್ಕೆ ಮಂದಿರಕ್ಕೆ ಬಂದರೆ, ನಾನು ಭಾರತೀಯ ವಿಜ್ಞಾನ ಮಂದಿರದಿಂದ ಬಂದಿರೋದು. ಇಡೀ ವಿಶ್ವದಲ್ಲಿ ಅಮಾಂಗ್ ದ ಯೂನಿವರ್ಸಿಟೀಸ್ ಟಾಪ್ 100 ನಾವಿದ್ದೀವಿ. ಭಾರತದಲ್ಲಿ ನಮ್ಮ ಸಂಸ್ಥೆ ನಂಬರ್ 1. ಈ ಸಂಸ್ಥೆಯಲ್ಲಿ ನೀವು ಬಂದಾಗ ನಮ್ಮ ಆವರಣದಲ್ಲಿ ಒಂದು ಕಿರು ಅರಣ್ಯ ನೋಡ್ತೀರ. ಅದು ನಾವು 90ರ ದಶಕದಲ್ಲಿ ನಾವು ಮಾಡಿದ್ವಿ. 2 ಹೆಕ್ಟೇರ್ ಜಾಗದಲ್ಲಿ ಸ್ಥಳೀಯ ಪ್ರಭೇದದ ಕಾಡಿನ ಸಸ್ಯಗಳನ್ನು ತಗೊಂಡೋಗಿ ಅಲ್ಲಿ ನಟ್ಟು, ಇವತ್ತು ನೀವು ಅಲ್ಲಿ ಬಂದು ನೋಡಿದ್ರೆ ಒಂದು ಮಳೆ ಅರಣ್ಯವಾಗಿ ಮಾರ್ಪಾಡಾಗಿದೆ. ಆ ಪ್ರದೇಶದಲ್ಲಿ 90ರ ದಶಕದಲ್ಲಿ ಪಾರ್ಥೇನಿಯಂ ಅಂತ ಕಳೆಗಳಿದ್ವು. ಇವತ್ತು ನೀವು ಬಂದು ಹುಡುಕಿದ್ರೂ ಆ ಕಳೆಗಳು ಸಿಕ್ಕಲ್ಲ. ಅದಷ್ಟೇ ಅಲ್ಲ, ನೀವು ಅಂತರ್ಜಲ ನೋಡಿ, ಅಲ್ಲಿ ಬಾವಿಯಲ್ಲಿ 90ರ ದಶಕದಲ್ಲಿ 150ರಿಂದ 200 ಅಡಿಗೆ ನೀರು ಸಿಗ್ತಾಯಿತ್ತು. ಇವತ್ತು ಅದೇ ಜಾಗದಲ್ಲಿ 10ರಿಂದ 15 ಅಡಿಗೆ ನೀರು ಸಿಗ್ತಾ ಇದೆ. ಹಾಗಾದರೆ ನೀರು ಬೇಕಾದರೆ ನಮ್ಮ ಸುತ್ತಮುತ್ತ ಹಸಿರನ್ನು ನಾವು ಕಾಪಾಡಿಕೊಳ್ಳೋದು ಬಹಳ ಸೂಕ್ತ. ಯಾವ ರೀತಿಯ ಹಸಿರು ಅಂತ ನೀವು ನೋಡಿದ್ರೆ, ನಮ್ಮ ಅಭ್ಯಾಸದ ಪ್ರಕಾರ, ನಾನು ಬಹಳಷ್ಟು ಪಶ್ಚಿಮ ಘಟ್ಟದಲ್ಲಿ ಅಭ್ಯಾಸ ಮಾಡಿದ್ದೀನಿ. ಯಾವ ಜಲನಯನ ಪ್ರದೇಶದಲ್ಲಿ ಸ್ಥಳೀಯ ಪ್ರಭೇದಗಳ ಕಾಡುಗಳಿದೆಯೋ ಆ ಜಲನಯನ ಪ್ರದೇಶದಲ್ಲಿರುವ ನದಿ ಇರಬಹುದು, ಝರಿ ಇರಬಹುದು, ಅಥವಾ ಕೆರೆಗಳಿರಬಹುದು, ಅಥವಾ ಬಾವಿಗಳಿರಬಹುದು, ಅವುಗಳಲ್ಲೆಲ್ಲ 12 ತಿಂಗಳು ನೀರು ಇದ್ದಿದ್ದು ಕಂಡು ಬಂದಿದೆ. ಎಲ್ಲಿ ಭೂಮಿ ಜಲನಯನ ಪ್ರದೇಶ ಬೋಳಾಗಿದೆಯೋ ಅಲ್ಲಿ ಬರೀ ಮಳೆಗಾಲದಲ್ಲಿ ಮಾತ್ರ ನೀರು ಇರೋದು ಕಂಡು ಬಂದಿದೆ. ಹಾಗಾಗಿ ನಮಗೆ ನೀರು ಸಿಗಬೇಕಾದ್ರೆ ಸ್ಥಳೀಯ ಪ್ರಭೇದದ ಕಾಡುಗಳು ಅತ್ಯಗತ್ಯ ಅಂತ. ನಾವು ಈ ರೀತಿ ಪ್ರೋಗ್ರಾಮ್ ಮಾಡಿದಾಗ ಇಂತಹ ಮೆಸೇಜ್ ಕೊಡಲಿಕ್ಕೋಸ್ಕರ ಇಂಥ ಪ್ರೋಗ್ರಾಮ್ಗಳು ಬಹಳ ಅನುಕೂಲ ಆಗುತ್ತೆ. ಇವತ್ತು ನೀವು ವೇದಿಕೆ ಮೇಲೆ ನೋಡಬಹುದು, ವೇದಿಕೆ ಮೇಲೆ ಸೈನ್ಸ್, ಸೊಸೈಟಿ, ಕಲ್ಚರ್ ಆ್ಯಂಡ್ ಸ್ಪಿರಿಚುಯಾಲಿಟಿ ನಾವೆಲ್ಲ ಒಂದಾಗಿದ್ದೀವಿ. ವಿಜ್ಞಾನವನ್ನು ಪ್ರತಿನಿಧಿಸುವ ನಾನು ಮತ್ತು ದಿವಾಕರ್ ಅವರು,
ಮತ್ತು ಸಮಾಜವನ್ನು ರೆಪ್ರೆಸೆಂಟ್ ಮಾಡುವ ನಮ್ಮ ರಘು ಸಿದ್ದೇಶ್ ಇರಬಹುದು, ದ ಸೈಂಟ್ ದ ಸ್ಪಿರಿಚುಯಾಲಿಟಿ ಸ್ವಾಮೀಜಿ, ನಾವೆಲ್ಲ ಒಟ್ಟಿಗಿರೋದು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದಾಗ ಯಾವುದೇ ಪ್ರದೇಶ ಸಂಪದ್ಭರಿತವಾಗಿರುತ್ತೆ, ಅಲ್ಲಿ ಸುಭಿಕ್ಷೆ ಇರುತ್ತೆ ಅನ್ನೋದು ನಮ್ಮ ವಿಜ್ಞಾನದಿಂದ ತಿಳಿದು ಬಂದಿದೆ. ಸೊ ಹಾಗಾಗಿ ಇಂತಹ ಪ್ರೋಗ್ರಾಮಲ್ಲಿ ನಮ್ಮ ಮಕ್ಕಳಿಗೆ ವಿಜ್ಞಾನದ ಜೊತೆಗೆ ನೀವೆಲ್ಲರೂ ಮನೆಯಲ್ಲಿ ಯೋಚನೆ ಮಾಡ್ತಾ ಇರಬಹುದು, ನಿಮ್ಮ ಮಗ ಅಥವಾ ಮಗಳು ದೊಡ್ಡವರು ಆದ್ರ ಮೇಲೆ ಏನಾಗಬಹುದು. ನಿಮ್ಮ ತಲೆಯಲ್ಲಿ ಅವನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ಯೋಚನೆ ಇರಬಹುದು. ನಾನು ಹೇಳಬೇಕಾದ್ರೆ ಮೊದಲು ಒಳ್ಳೆಯ ಮಗ ಅಥವಾ ಮಗಳಾಗಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಯುವಕರು ಬೆಂಗಳೂರಿಗೆ ಬಂದಾಗ ಅವ್ರ ತಂದೆ ತಾಯಿನೆಲ್ಲ ಮರೆತು ಬಿಟ್ಟಿದ್ದಾರೆ. ಅವ್ರ ತಂದೆ ತಾಯಿಗಳನ್ನು ವೃದ್ಧಾಶ್ರಮದಲ್ಲಿ ಹಾಕ್ತಾ ಇದ್ದಾರೆ. ಅದು ಬಹಳ ಚಿಂತಾಜನಕ ಸ್ಥಿತಿ. ಅದು ಅಲ್ಲಿ ನಾನು ಅವರ ಹಿರಿಯರನ್ನು ಭೇಟಿಯಾದಾಗ ಬಹಳ ಬೇಜಾರಾಗತ್ತೆ. ಹಾಗೆ ನೋಡಿದಾಗ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಇದು ನಿಮ್ಮ ಮಕ್ಕಳಿಗೆ ಮಾದರಿ ಆಗಬೇಕಾಗಿದೆ. ನಾನು ದಿವಾಕರ್ ಅವ್ರು ನೋಡಿದಾಗ ಹಿರಿಯ ವಿಜ್ಞಾನಿ, ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವರ ಮನೆಗೆ ನೀವು ಹೋದರೆ ಅವರ ತಂದೆ ಶತಾಯುಷಿ ಮತ್ತು ಅವರ ಅತ್ತೆ 90 ವರ್ಷದವರು. ಅವರಿಬ್ಬರೂ ಇವ್ರು ನೋಡ್ಕೊಳ್ತಾ ಇದ್ದಾರೆ. ಅಂತಹ ವ್ಯಕ್ತಿಗಳು ಬೆಂಗಳೂರಿನಲ್ಲಿ ಬಹಳ ವಿರಳ. ಕಳೆದ 6 ವರ್ಷದ ಹಿಂದೆ ರಘು ಮತ್ತು ಅವರ ಸ್ನೇಹಿತರು ಇಲ್ಲಿ ಸ್ಕೂಲ್ ಮಾಡ್ತೀವಿ ಅಂತ ಹೇಳಿ ನನಗೆ ಸೌಮ್ಯ ಅಂತ ಹೇಳಿ ನನ್ನ ಜೊತೆ ಸಂಶೋಧನೆ ಮಾಡ್ತಾ ಇದ್ದ ವಿನಯ್ ಮೂಲಕ ನನಗೆ ತಿಳಿದು ಬಂತು. ಆಗ ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಇನ್ವೈಟ್ ಮಾಡಕ್ಕೆ ರಘು ಅವ್ರು ಬಂದಾಗ ನಾನು ಒಪ್ಕೊಂಡೆ, ಬರ್ತೀನಿ ಅಂತಂದೆ. ಅವ್ರಿಗೆ ಆಶ್ಚರ್ಯ ಆಯಿತು, ನೀವು ಭಾರತೀಯ ವಿಜ್ಞಾನ ಮಂದಿರದವರು ನಾವು ಇನ್ವೈಟ್ ಮಾಡಿದ ತಕ್ಷಣ ಬರ್ತಾ ಇದ್ದೀರಲ್ಲ ಅಂತ. ನನಗೆ ಆವಾಗ ಅನಿಸಿದ್ದು ಒಂದೇನೆ, ಇಂದಿನ ಯುವಕರು ಅವರ ಹಳ್ಳಿಗೆ ಹೋಗಿ ಹಳ್ಳಿನ ಉದ್ಧಾರ ಮಾಡಿದ್ರೆ ಅಂತಹ ಒಳ್ಳೆ ಕೆಲಸ ಮಾಡೋರ ಜೊತೆ ನಾನು ಕೈ ಜೋಡಿಸ್ಬೇಕು ಅಂತ. ಅದು ಬಹಳ ವಿರಳ. ಈಗ ಬೆಂಗಳೂರಿನಲ್ಲಿ ಬಂದು ಆ ಕೊಳಚೆ ನೀರನ್ನು ಕುಡಿದು, ಕಲ್ಮಶ ಇರೋ ಗಾಳಿನ ಕುಡಿದು ಕಷ್ಟಪಡ್ತಾ ಇರೋ ಯುವಕರನ್ನ ಕಂಡ್ರೆ, ಇಲ್ಲಿ ಈ ಯುವಕರು 4-5 ಜನ ಯುವಕರು ಸೇರಿ ಸಂಸ್ಥೆ ನಡೆಸಿ ಅದ್ರ ಜೊತೆಗೆ ಮನೆಯಲ್ಲಿ ಹಿರಿಯರು ನೋಡಿಕೊಂಡು, ಅಷ್ಟೇ ಅಲ್ಲ ತೋಟ ನೋಡಿಕೊಂಡು, ಮತ್ತು ಈ ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದಾರಲ್ಲ, ಇದು ಬಹಳ ಒಳ್ಳೆಯ ಕಾರ್ಯ. ಇಂತಹ ಮಾದರಿಯ ಯುವಕರು ನಮಗೆ ಬೇಕಾಗಿದೆ. ನಮ್ಮ ದೇಶ ರೈತಾಪಿ ದೇಶ. ನಮ್ಮ ಮಕ್ಕಳು ರೈತರಾಗಿ ಮುಂದುವರಿಬೇಕು. ಆವಾಗ ನಮ್ಮ ದೇಶ ಸಂಪದ್ಭರಿತವಾಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಬ್ಬ ವಿಜ್ಞಾನಿಯಾಗಿ ನಾನು ರೈತರ ಬಗ್ಗೆ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೇನೆ. ರೈತರು ಇಲ್ಲದೆ ಹೋದ್ರೆ ನಮಗೆ ಆಹಾರ ಸಿಕ್ಕಲ್ಲ. ಇಂದು ಕೆಲವೊಂದು ತಪ್ಪುಗಳಿಂದ ನಮಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ನಾನು ಕಳೆದ 6-8 ತಿಂಗಳು ಕೇರಳದಲ್ಲಿ ಬಹಳಷ್ಟು ಅಭ್ಯಾಸ ಮಾಡುವಾಗ ಕೆಲವೊಂದು ಭಾಗದಲ್ಲಿ ಕುಟ್ಟನಾಡು ಇರ್ಬೋದು, ವೆಂಬನಾಡು, ಈ ಕೆರೆಗಳಿರೋ ಪ್ರದೇಶದ ಸುತ್ತಮುತ್ತ ಜನರಲ್ಲಿ ಬಹಳಷ್ಟು ಕ್ಯಾನ್ಸರ್ ಮತ್ತು ಕಿಡ್ನಿ ಫೇಲ್ಯೂರ್ ಇರೋದು ಕಂಡು ಬಂತು. ನಾನು ಅದನ್ನು ಅಲ್ಲಿರುವ ಮಣ್ಣು ಮತ್ತು ನೀರನ್ನು ಅಭ್ಯಾಸ ಮಾಡಿದಾಗ ಅದರಲ್ಲೆಲ್ಲ ಭಾರಿ ಲೋಹದ ಅಂಶ ಕಂಡು ಬಂತು. ಯಾವಾಗ ಭಾರಿ ಲೋಹದ ಅಂಶ ನಮ್ಮ ಆಹಾರದಲ್ಲಿ ಸೇರಿಕೊಳ್ಳುತ್ತೋ ಆಗ ಮನುಷ್ಯರಲ್ಲಿ ಕ್ಯಾನ್ಸರ್ ಅಥವಾ ಕಿಡ್ನಿ ಫೇಲ್ಯೂರ್ ಆಗೋದು ಸಹಜ. ನಿಮಗೆ ಕ್ಯಾನ್ಸರ್ ಇಲ್ಲಿ ಇದೆ, ಕೆಲವರು ಹೇಳ್ಬೋದು ಕ್ಯಾನ್ಸರ್ ಬಂತು ದೇವರಿಂದ ಬಂತು, ದೇವ್ರು ನಮ್ಮನ್ನು ನೋಡ್ಕೊಂಡಿಲ್ಲ ಅಂತ. ಕ್ಯಾನ್ಸರು ಕಿಡ್ನಿ ಫೇಲ್ಯೂರು ದೇವ್ರು ಕೊಡ್ತಾ ಇಲ್ಲ, ಮಾನವ ಮಾಡ್ತಾ ಇರೋ ತಪ್ಪಿನಿಂದ ಕ್ಯಾನ್ಸರ್ ಆಗ್ತಾ ಇದೆ, ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ. ಈಗ ಬೆಂಗಳೂರು ನಂಬರ್ 1 ಕ್ಯಾನ್ಸರ್ ಇದರಲ್ಲಿ. ಕಿಡ್ನಿ ಫೇಲ್ಯೂರು 10-12 ವರ್ಷದ ಹಿಂದೆ 1 ಲಕ್ಷ ಮಂದಿಗೆ ಒಬ್ಬನಿಗೆ ಕಿಡ್ನಿ ಫೇಲ್ಯೂರ್ ಇದ್ದರೆ ಇವತ್ತು 5,000 ಮಂದಿಗೆ ಒಬ್ಬನಿಗೆ ಕಿಡ್ನಿ ಫೇಲ್ಯೂರ್ ಇದೆ. ಅಂದರೆ ಬೆಂಗಳೂರಿನಲ್ಲಿ ಬದುಕೋದೇ ಒಂದು ಇದಾಗಿದೆ. ಅಂತಹ ಕಲ್ಮಶ ಪ್ರದೇಶದಲ್ಲಿ ಬಂದು ಕೆಲಸ ಮಾಡಿ ದುಡಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಮ್ಮ ಹಳ್ಳಿಯಲ್ಲಿ ಇರುವ ಒಳ್ಳೆಯ ಶುದ್ಧವಾದ ಗಾಳಿ, ಶುದ್ಧವಾದ ನೀರಿನಿಂದ ನಾವು ಒಳ್ಳೆಯ ಜೀವನ ನಡೆಸಿದರೆ ನಮ್ಮ ಜೊತೆ ನಮ್ಮ ಹಿರಿಯರನ್ನು
ನೋಡಿಕೊಂಡ್ರೆ ಅದು ಅಂಥ ಪವಿತ್ರದ ಜೀವನ ಸಾರ್ಥಕ. ಹಾಗಾಗಿ ನಮ್ಮ ಯುವಕರು ಹಳ್ಳಿಯಲ್ಲಿ ಇದ್ದಾಗ ನಮ್ಮ ದೇಶ ಸುಭಿಕ್ಷ ಆಗುತ್ತೆ. ಇದನ್ನು ನೀವೆಲ್ಲ ಅರ್ಥಕೊಳ್ಬೇಕಾಗಿದೆ. ಹಳ್ಳಿಲಿದ್ದೇ ಇವತ್ತು ನಾವು ವಿಜ್ಞಾನಿ ಆಗಬಹುದು, ಹಳ್ಳಿಲಿದ್ದೇನೆ ನಾವು ಡಾಕ್ಟ್ರ್ ಆಗಬಹುದು. ಅದಕ್ಕಾಗಿ ನೀವು ಮಕ್ಕಳು ಬೆಂಗಳೂರಿಗೆ ಬರಬೇಕಾದ ಅವಶ್ಯಕತೆಯೂ ಇಲ್ಲ. ಇದನ್ನು ನೀವು ಅರ್ಥಕೊಳ್ಬೇಕಾಗಿದೆ. ಮತ್ತು ಇವತ್ತು ಮೊಬೈಲಿನ ಯುಗ. ಪ್ರತಿಯೊಬ್ಬ ಮಗುವು ಬೆಂಗಳೂರಿನಲ್ಲಿ ಮೊಬೈಲಿನ ದಾಸನಾಗಿದ್ದಾರೆ. ಅದರಿಂದ ಬಹಳಷ್ಟು ಅವರ ದಟ್ ಇಟ್ ಹ್ಯಾಸ್ ಅಫೆಕ್ಟೆಡ್ ದೇರ್ ಹೆಲ್ತ್ ಆಸ್ ವೆಲ್ ಆಸ್ ದ ಎಬಿಲಿಟಿ ಟು ಅಸೆಸ್ ದ ಸಿಚುವೇಶನ್. ಅಂಥ ಸಿಚುವೇಶನ್ಗೆ ನಾವು ಹೋಗಬಾರ್ದು. ಇವತ್ತು ನಾನು ಇಲ್ಲಿ ಬಂದಾಗ 5ನೇ ತರಗತಿ ಮಗು ಬಹಳ ಚೆನ್ನಾಗಿ ಮಹಾಭಾರತದ ಅಧ್ಯಾಯಗಳನ್ನು ಪಠಣ ಮಾಡ್ತಾ ಇದ್ದಿದ್ದನ್ನು ಕೇಳಿಸೋ ಒಂದು ಸುಯೋಗ ಬಂತು. ಅದೇ ರೀತಿ ಈಗ ಕೆಲ ನಿಮಿಷಗಳ ಹಿಂದೆ ನಾನು ನೋಡಿದಾಗ ಕೆಲವೊಂದು ಮಕ್ಕಳು ಬಹಳ ಚೆನ್ನಾಗಿ ಹಾಡಿದ್ದು ನನಗೆ ಕೇಳಿಸಿ. ಇದೆಲ್ಲ ಸಾಧ್ಯ ಆಗೋದು ಇಂತಹ ಪ್ರದೇಶದಲ್ಲಿ ಮಾತ್ರ. ಇಂಥ ಸಂಸ್ಥೆಗಳಲ್ಲಿ ಎಲ್ಲಿ ಕಲ್ಚರ್ ಇದೆಯೋ, ಎಲ್ಲಿ ಸಂಸ್ಕೃತಿ ಇದೆಯೋ, ಅಲ್ಲಿ ಒಳ್ಳೆಯ ಪ್ರಜೆಗಳು ಮುಂದೆ ಬರ್ತಾರೆ ಅನ್ನೋದು ನನ್ನ ಅನಿಸಿಕೆ. ನಮ್ಮ ದೇಶ ಮುಂದುವರಿಬೇಕಾದ್ರೆ ನಮಗೆ ಬೇಕಾಗಿರೋದು ಸುಭಿಕ್ಷ ವಾತಾವರಣ ಮತ್ತು ಒಳ್ಳೆಯ ಪ್ರಜೆಗಳು. ನೀವೆಲ್ಲ ಏನು ಮಾಡಬೇಕು ಅಂದರೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದ್ದು ಇಷ್ಟೇನ. ಮನೆಯಲ್ಲಿ ಮಕ್ಕಳಿಗೆ ಹೇಳಬೇಕಾಗಿದ್ದು ರೆಸ್ಪೆಕ್ಟ್ ಎಲ್ಡರ್ಸ್, ರೆಸ್ಪೆಕ್ಟ್ ಯುವರ್ ಮದರ್ ಅಂತ. ತಾಯಿಯನ್ನು ರೆಸ್ಪೆಕ್ಟ್ ಮಾಡು. ಯಾವ ಮಗುವು ತಾಯಿಯನ್ನು ರೆಸ್ಪೆಕ್ಟ್ ಮಾಡ್ತೋ ಆ ಮಗು ಕ್ರಮೇಣ ದೊಡ್ಡವರಾಗ್ತಾ ಆಗ್ತಾ ದೇ ವಿಲ್ ಬಿಕಮ್ ಅಸೆಟ್ ಟು ದ ನೇಷನ್. ಯಾಕಂದರೆ ಅವರು ಇಡೀ ವಿಶ್ವನೇ ರೆಸ್ಪೆಕ್ಟ್ ಮಾಡ್ತಾರೆ, ಇಡೀ ಭೂಮಿನೇ ರೆಸ್ಪೆಕ್ಟ್ ಮಾಡುವಂಥ ಯುವಕರಾಗ್ತಾರೆ. ಆ ಇದರಲ್ಲಿ ರಘು ಅಂತವರು ಒಂದು ಮಾದರಿಯ ಯುವಕರು. ಅವರು ಮಾಡಿದ ಸಂಸ್ಥೆ ಮತ್ತು ಈ ವರ್ಷ 5ನೇ ವರ್ಷನ 9ನೇ ವರ್ಷ. ಭಾಳ ಕಷ್ಟದ ಜರ್ನಿ. ಆದರೆ ಅವ್ರಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿತ್ತು. ಆದ್ರೂ ಅವರು ಹಳ್ಳಿಗೆ ಬಂದು ಹಳ್ಳಿ ಮಕ್ಳಿಗೋಸ್ಕರ ಇದನ್ನು ಮಾಡ್ತಾ ಇರೋದು ಆ 4 ಅಥವಾ 5 ಯುವಕರ ಒಂದು ಸ್ಯಾಕ್ರಿಫೈಸ್ ಅಂತಲೇ ಹೇಳಬೇಕಾಗಿದೆ. ಸೊ ನನಗೆ ಇಲ್ಲಿಗೆ ಇನ್ವೈಟ್ ಮಾಡಿ ಮತ್ತು ನನಗೆ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ನಾನು ವಂದಿಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.